ಸ್ನೇಹಿತರೆ ಹಾಗೂ 5ನೇ ತರಗತಿ ಓದ್ತಕ್ಕಂಥ ಮುದ್ದು ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ. ಈ ತರಗತಿಯಲ್ಲಿ ಪರಿಸರ ಅಧ್ಯಯನ ಘಟಕಕ್ಕೆ ಸಂಬಂಧಿಸಿದಂತೆ ಲೆಸನ್ ನಂಬರ್ 1 ಲೈವಿಂಗ್ ವರ್ಲ್ಡ್ ಜೀವ ಜಗತ್ತು ಈ ಘಟಕವನ್ನು ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾನು ಮಾಡಿರ್ತಕ್ಕಂಥ ಎಲ್ಲ ಘಟಕಗಳ ವಿಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಕಾಣುತ್ತೆ, ನಿಮಗೆ ನೋಟಿಫೈ ಆಗೋದ್ರ ಮೂಲಕ ಎಲ್ಲ ಘಟಕಗಳ ವಿಡಿಯೋಗಳು ಇರ್ತಕ್ಕಂಥದ್ದು. ಈಗ EVS ಅಂದರೆ ಪರಿಸರ ಅಧ್ಯಯನದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಘಟಕವನ್ನು ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಪರಿಸರ ಅಂದರೆ ಏನು? ಎನ್ವೈರ್ಮೆಂಟ್. ವಾಟ್ ಈಸ್ ಮೆಂಟ್ ಬೈ ಎನ್ವೈರ್ಮೆಂಟ್? ಎನ್ವೈರ್ಮೆಂಟ್ ಅಂದರೆ ಎನ್ವೈರ್ಮೆಂಟ್ ಮೀನ್ಸ್ ಎವ್ರಿಥಿಂಗ್ ಅರೌಂಡ್ ಅಸ್ ಲೈಕ್ ಏರ್, ವಾಟರ್, ಸಾಯಿಲ್, ಪ್ಲಾಂಟ್ಸ್, ಎನಿಮಲ್ಸ್, ಮೌಂಟೇನ್ಸ್, ರಿವರ್ಸ್ ಎಟ್ಸೆಟ್ರಾ. ಇಟ್ ಸಪೋರ್ಟ್ಸ್ ಲೈಫ್. ಅಂದರೆ ಪರಿಸರ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಗಾಳಿ ಇರ್ಬೋದು, ನೀರಿರ್ಬೋದು, ಮಣ್ಣು ಇರ್ಬೋದು, ಸಸ್ಯ ಮತ್ತು ಪ್ರಾಣಿ ವರ್ಗ ಇರ್ಬೋದು, ಬೆಟ್ಟ ಗುಡ್ಡಗಳಿರ್ಬೋದು, ನದಿಗಳಿರ್ಬೋದು, ಇಂಥ ಇತ್ಯಾದಿಗಳನ್ನು ನಾವು ಪರಿಸರ ಅಂತ ಕರೆಯಲಾಗ್ತದೆ. ಪರಿಸರ ಇದು ಜೀವಿಗಳ ಅತ್ಯವಶ್ಯಕವಾಗಿ ಬೇಕೇ ಬೇಕಾಗಿರ್ತಕ್ಕಂಥದ್ದು. ಪರಿಸರದಲ್ಲಿರ್ತಕ್ಕಂಥ ಇಂಥ ಘಟಕಗಳನ್ನು ನಾವು ಏನು ಮಾಡ್ತೇವೆ, ಪ್ರಮುಖವಾಗಿ ಎರಡು ರೀತಿಯಾಗಿ ವಿಂಗಡಣೆ ಮಾಡಲಾಗ್ತದೆ. ಪರಿಸರದಲ್ಲಿರ್ತಕ್ಕಂಥ ವಸ್ತುಗಳನ್ನು ನಾವು ಸಜೀವ ಘಟಕಗಳು ಮತ್ತು ನಿರ್ಜೀವ ಘಟಕಗಳಂತ ಮಾಡಲಾಗ್ತದೆ. ಲೈವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್ ಅಂದರೆ ಜೀವಿಗಳು ಮತ್ತು ನಿರ್ಜೀವ ವಸ್ತುಗಳು ಅಂತ ಮಾಡ್ತೇವೆ. ಲೈವಿಂಗ್ ಥಿಂಗ್ಸ್ ಜೀವಿಗಳಂದರೆ ಹ್ಯಾವ್ ಲೈಫ್ ಆ್ಯಂಡ್ ಶೋ ಆ್ಯಕ್ಟಿವಿಟೀಸ್. ಅಂದರೆ ಜೀವಿಗಳು ಜೀವವನ್ನು ಹೊಂದಿದ್ದು ಕ್ರಿಯೆಯನ್ನು ತೋರಿಸ್ತಾವು. ನಾನ್ ಲಿವಿಂಗ್ ಥಿಂಗ್ಸ್ ಅಂದರೆ ಡು ನಾಟ್ ಹ್ಯಾವ್ ಲೈಫ್. ನಿರ್ಜೀವ ವಸ್ತುಗಳಿಗೆ ಜೀವ ಇರುವುದಿಲ್ಲ. ಫಾರ್ ಎಕ್ಸಾಂಪಲ್ಸನ್ನು ನೋಡಿದಾಗ ಜೀವಿಗಳಿಗೆ ಎಕ್ಸಾಂಪಲ್ ಮ್ಯಾನ್, ಟ್ರೀ, ಡಾಗನ್ನು ಕೊಡಬಹುದು. ಯಾಕಂದರೆ ಮನುಷ್ಯ, ಮರ, ನಾಯಿಗಳು ಜೀವದ, ಯಾಕಂದರೆ ಅವು ಕ್ರಿಯೆಯನ್ನು ಮಾಡ್ತಾವೆ. ಆದರೆ ನಿರ್ಜೀವಿಗಳಾದಂಥ ಸ್ಟೋನು, ಪೆನ್ನು, ವಾಟರ್ ಅಂದರೆ ಕಲ್ಲು, ಪೆನ್ನು, ನೀರುಗಳು ಇವು ಏನು ಮಾಡಲ್ಲ ಅಂದರೆ ಜೀವವನ್ನು ತೋರ್ಪಡಿಸೋದಿಲ್ಲ. ನೆಕ್ಸ್ಟ್ ಬರ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲೈವಿಂಗ್ ಬೀಯಿಂಗ್ಸ್. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲೈವಿಂಗ್ ಬೀಯಿಂಗ್ಸ್ ಅಂದರೆ ಜೀವಿಗಳ ಗುಣಲಕ್ಷಣಗಳು. ಮೊದಲೇ ಬರ್ತಕ್ಕಂಥ ಜೀವಿಯ ಗುಣಲಕ್ಷಣ ಮೇಡ್ ಆಫ್ ಸೆಲ್ಸ್. ಮೇಡ್ ಆಫ್ ಸೆಲ್ಸ್ ಅಂದರೆ ಕೋಶಗಳಿಂದ ನಿರ್ಮಾಣ ಇರ್ತವೆ. ಪ್ರತಿಯೊಂದು ಜೀವಿ ಅದರದೇ ಆದ ಜೀವಕೋಶವನ್ನು ಹೊಂದಿರ್ತಾವೆ. ಆಲ್ ಲಿವಿಂಗ್ ಬೀಯಿಂಗ್ಸ್ ಆರ್ ಮೇಡ್ ಅಪ್ ಆಫ್ ಟಿನಿ ಯೂನಿಟ್ಸ್ ಕಾಲ್ಡ್ ಸೆಲ್ಸ್. ಎಲ್ಲ ಜೀವಿಗಳು ಜೀವಕೋಶಗಳಿಂದ ನಿರ್ಮಿತವಾಗಿರ್ತಾವೆ. ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ರೆಸ್ಪಿರೇಷನ್, ಉಸಿರಾಟ. ಲೈವಿಂಗ್ ಬೀಯಿಂಗ್ಸ್ ಬ್ರೀತ್ ಇನ್ ಆಕ್ಸಿಜನ್ ಆ್ಯಂಡ್ ರಿಲೀಸ್ ಕಾರ್ಬನ್ ಡೈಆಕ್ಸೈಡ್. ಪ್ಲ್ಯಾಂಟ್ ಆಲ್ಸೋ ರೆಸ್ಪಿರೇಟ್ ಥ್ರೂ ಸ್ಮಾಲ್ ಓಪನಿಂಗ್ಸ್. ಟೊಮೆಟೊ ಅಂದರೆ ಜೀವಿಗಳು ಆಮ್ಲಜನಕವನ್ನು ಒಳ ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡನ್ನು ಹೊರಬಿಡ್ತಾವೆ. ಸಸ್ಯಗಳು ಟೊಮೆಟೊದ ಮೂಲಕ ಏನು ಮಾಡ್ತಾವೆ, ಉಸಿರಾಟ ಮಾಡ್ತಾವೆ. ಟೊಮೆಟೊ ಮೀನ್ಸ್ ಪತ್ರರಂಧ್ರ ಅಂತ ಕರೆಯಲಾಗ್ತದೆ. ಈ ಪತ್ರರಂಧ್ರದ ಮೂಲಕ ಏನು ಮಾಡ್ತಾವೆ, ಉಸಿರಾಟವನ್ನು ಮಾಡ್ತಾವೆ. ನೆಕ್ಸ್ಟ್ ಬರ್ತಕ್ಕಂಥ ಕ್ಯಾರೆಕ್ಟರ್ಸ್ ಫುಡ್, ನ್ಯೂಟ್ರಿಷನ್, ಆಹಾರ. ಸಸ್ಯಗಳ ಬಗ್ಗೆ ನೋಡಿದಾಗ ಪ್ಲ್ಯಾಂಟ್ಸ್ ಪ್ರಿಪೇರ್ ದೇರ್ ಓನ್ ಫುಡ್ ಯೂಸಿಂಗ್ ಸನ್ಲೈಟ್, ವಾಟರ್, ಕಾರ್ಬನ್ ಡೈಆಕ್ಸೈಡ್, ಕ್ಲೋರೋಫಿಲ್. ದಿಸ್ ಈಸ್ ಕಾಲ್ಡ್ ಫೋಟೋಸಿಂಥಸಿಸ್ ಅಂತ ಕರಿತೇವೆ. ಹಸಿರು ಸಸ್ಯಗಳು ಏನು ಮಾಡ್ತವೆ, ಸೂರ್ಯನ ಬೆಳಕು, ನೀರು, ಕಾರ್ಬನ್ ಡೈಆಕ್ಸೈಡ್, ಕ್ಲೋರೋಫಿಲ್ನ ಬಳಸಿ ತಮ್ಮ ಆಹಾರವನ್ನು ತಯಾರು ಮಾಡ್ಕೊತೇವೆ. ಇದನ್ನು ನಾವು ದ್ಯುತಿ ಸಂಶ್ಲೇಷಣೆ, ಪ್ರಕಾಶ ಸಂಶ್ಲೇಷಣೆ ಅಂತಲೂ ಕರೆಯಲಾಗ್ತದೆ, ಅಥವಾ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತಲೂ ಕರೆಯಲಾಗ್ತದೆ. ಇನ್ನು ಪ್ರಾಣಿಗಳಂದಾಗ ಎನಿಮಲ್ಸ್ ಕೆನಾಟ್ ಮೇಕ್ ಫುಡ್. ಪ್ರಾಣಿಗಳು ಏನು ಮಾಡೋದಿಲ್ಲ, ಆಹಾರವನ್ನು ತಯಾರು ಮಾಡಲ್ಲ. ದೇ ಡಿಪೆಂಡ್ಸ್ ಆನ್ ಪ್ಲಾಂಟ್ಸ್ ಆ್ಯಂಡ್ ಎನಿಮಲ್ಸ್. ಅವು ಸಸ್ಯ ಮತ್ತು ಪ್ರಾಣಿಗಳ ಮೇಲೆ ಅವಲಂಬನೆ ಆಗಿರ್ತವೆ. ಫಾರ್ ಎಕ್ಸಾಂಪಲ್ ಹರ್ಬಿವರಸ್ ಈಟ್ಸ್ ಪ್ಲಾಂಟ್ಸ್. ನೆಕ್ಸ್ಟ್ ಕ್ಯಾನಿವರಸ್ ಈಟ್ಸ್ ಎನಿಮಲ್ಸ್. ಒಮ್ನಿವೋರಸ್ ಈಟ್ ಬೋತ್ ಹ್ಯೂಮನ್ಸ್. ಅಂದರೆ ಈ ಥರದ ಪ್ರಾಣಿಗಳು ತಮ್ಮ ಆಹಾರವನ್ನು ತಯಾರಿಸ್ತವೆ. ಅದರಲ್ಲಿ ಸಸ್ಯಾಹಾರಿಗಳಂತ ಕರಿತವೆ, ಇನ್ನೊಂದು ಮಾಂಸಾಹಾರಿಗಳು ಬರ್ತಾವೆ, ಆಮೇಲೆ ಉಭಯಹಾರಿಗಳು ಅಂದರೆ ಮಿಶ್ರಹಾರಿ ಅಂತ ಕರೆಯಲಾಗ್ತದೆ. ಸಸ್ಯಾಹಾರಿಗಳಂದರೆ ಕೇವಲ ಸಸ್ಯಗಳನ್ನು ಮಾತ್ರ ತಿಂದು ಬಿಡತಕ್ಕಂಥವು. ಮಾಂಸಾಹಾರಿಗಳಂದರೆ ಮಾಂಸವನ್ನು ಮಾತ್ರ ತಿಂದು ಬಿಡತಕ್ಕಂಥ ಪ್ರಾಣಿಗಳು. ಉಭಯವಾರಿ ಅಂದರೆ ಉಭಯವಾಸಿಗಳು ಅಂದರೆ ಸಸ್ಯ ಮತ್ತು ಪ್ರಾಣಿ ಎರಡನ್ನ ತಿಂದು ಬಿಡತಕ್ಕಂಥ ಪ್ರಾಣಿಗಳು. ಇನ್ನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 4ನೇ ಕ್ಯಾರೆಕ್ಟರಿಸ್ಟಿಕ್ಸ್ ಬೆಳವಣಿಗೆ. ಬೆಳವಣಿಗೆ ಮೀನ್ಸ್ ಗ್ರೋತ್. Living beings grow in size and height gradually. ಜೀವಿಗಳು ನಿಧಾನವಾಗಿ
ಗಾತ್ರ ಮತ್ತು ಎತ್ತರವನ್ನು ಬೆಳೆಸ್ಕೋತಾವು. ಅದರದೇ ಆದ ಜೀವಿಗಳು ಹಂತವಾಗಿ ಬೆಳಿತಾವೆ. ಯಾಕಂದರೆ ಎಲ್ಲ ಜೀವಿಗಳ ಬೆಳವಣಿಗೆ ದರ ಒಂದೇ ರೀತಿಯಾಗಿರಲ್ಲ, ಗಾತ್ರನೂ ಒಂದೇ ರೀತಿಯಾಗಿರಲ್ಲ. ಜೀವಿಯಿಂದ ಜೀವಿಗೆ ಅವು ಏನಾಗ್ತಾವೆ, ಬದಲಾವಣೆ ಆಗ್ತಾವೆ. ಇನ್ನು ಮೂಮೆಂಟ್, ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಮೂಮೆಂಟ್, ಚಲನೆ. ಎನಿಮಲ್ಸ್ ಮೂವ್ ಫ್ರಾಮ್ ಪ್ಲೇಸ್ ಟು ಪ್ಲೇಸ್, ಅಂದರೆ ಪ್ರಾಣಿಗಳು ಏನು ಮಾಡ್ತಾವೆ, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಿಸ್ತಾವೆ. ಪ್ಲ್ಯಾಂಟ್ ಡು ನಾಟ್ ಮೂವ್ ಬಟ್ ಶೋ ಮೂಮೆಂಟ್ ಟುವರ್ಡ್ಸ್ ಲೈಟ್ ಆ್ಯಂಡ್ ಆರ್ ವಾಟರ್. ಸಸ್ಯಗಳು ಚಲನೆಯನ್ನು ತೋರ್ಪಡಿಸ್ತವೆ, ಅದರ ಮೂಲಕ ಬೆಳಕಿನ ಕಡೆಗಿರ್ಬೋದು, ನೀರಿನ ಕಡೆಗಿರ್ಬೋದು, ಹೀಗೆ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ನೋಡ್ತಾವೆ. ಉದಾಹರಣೆಗೆ ಸನ್ಫ್ಲವರ್ ಟರ್ನ್ಸ್ ಟುವರ್ಡ್ಸ್ ಸನ್, ಅಂದ್ರೆ ಸೂರ್ಯನ ದಿಕ್ಕಿನ ಕಡೆಗೆ ಏನಾಗ್ತದೆ, ಸೂರ್ಯನ ದಿಕ್ಕಿನ ಕಡೆಗೆ ಸನ್ಫ್ಲವರನ್ನು ವಾಲ್ತದೆ, ಪ್ರಕಾಶನ ವರ್ತನೆ ಅಂತ ಕರೆಯಲಾಗ್ತದೆ. ನೆಕ್ಸ್ಟ್ ಬರ್ತಕ್ಕಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಎಕ್ಸ್ರೇಷನ್, ಅಂದರೆ ವಿಸರ್ಜನೆ. ರಿಮೂವಲ್ ಆಫ್ ವೇಸ್ಟ್ ಮಟೀರಿಯಲ್ಸ್ ಫ್ರಾಮ್ ಬಾಡಿ, ದೇಹದಿಂದ ತ್ಯಾಜ್ಯ ವಸ್ತುವನ್ನು ಅಥವಾ ಕಸದ ವಸ್ತುವನ್ನು ಹೊರಹಾಕ್ತಕ್ಕಂಥದ್ದು, ಅಂದರೆ ವೇಸ್ಟ್ ಪದಾರ್ಥ, ತ್ಯಾಜ್ಯ ಅಂತ ಕರಿತಾವೆ. ಅದು ಸ್ವೀಟ್ ಯೂರಿನ್ ಇರ್ಬೋದು, ಅಂದರೆ ಸ್ವೀಟ್ ಯೂರಿನ್ ಅಂದರೆ ಮೂತ್ರ ಮಲ ವಿಸರ್ಜನೆ ಇರ್ಬೋದು, ಬೆವರಿನ ಮೂಲಕ ಇರ್ಬೋದು, ನಾವು ಹೊರಹಾಕ್ತಾವೆ. ನೆಕ್ಸ್ಟ್ ಬರ್ತಕ್ಕಂಥ ಕ್ಯಾರೆಕ್ಟರ್ಸ್ ರೀಪ್ರೊಡಕ್ಷನ್, ಸಂತಾನೋತ್ಪತ್ತಿ. ಲೈವಿಂಗ್ ಬೀಯಿಂಗ್ಸ್ ಪ್ರೊಡ್ಯೂಸ್ ಯಂಗ್ ಒನ್ಸ್. ಪ್ಲ್ಯಾಂಟ್ಸ್ ಸೀಡ್ಸ್ ಸ್ಟೆಮ್ಸ್, ಎನಿಮಲ್ಸ್ ಎಗ್ಸ್ ಆರ್ ಬರ್ತ್, ಅಂದ್ರೆ ಜೀವಿಗಳು ಹೊಸ ಜೀವಿಗಳನ್ನು ಉತ್ಪತ್ತಿ ಮಾಡ್ತಾವೆ. ಸಸ್ಯಗಳಿದ್ದುದು ಹಣ್ಣುಗಳನ್ನು ಕೊಡ್ತಾವೆ, ಕಾಂಡವನ್ನು ಕೊಡ್ತಾವೆ, ಆಮೇಲೆ ಬೀಜಗಳನ್ನು ಕೊಡ್ತಕ್ಕಂಥದ್ದು. ಇನ್ನು ಎನಿಮಲ್ಸ್ಗಳು ಎಗ್ಸ್ ಮರಿಗಳಿಗೆ ಜನ್ಮ ನೀಡ್ತಾವೆ, ಆಮೇಲೆ ಪ್ರಾಣಿಗಳಿಗೆ ಜನ್ಮ ನೀಡ್ತಕ್ಕಂಥದ್ದು, ಮೊಟ್ಟೆ ನೀಡ್ತಾವೆ ಮತ್ತು ಪ್ರಾಣಿಗಳಿಗೆ ಜನ್ಮ ನೀಡ್ತಕ್ಕಂಥವು. ನೆಕ್ಸ್ಟ್ ಬರ್ತಕ್ಕಂಥದ್ದು ಲೈಫ್ ಸೈಕಲ್ ಆಫ್ ಪ್ಲ್ಯಾಂಟ್ಸ್, ಸಸ್ಯಗಳ ಜೀವನ ಚಕ್ರ. ಸಸ್ಯಗಳು ಏನು ಮಾಡ್ತಾವೆ ಅಂದರೆ, ಮೊದಲ ಬೀಜವನ್ನು ಸಸ್ಯಕ್ಕೆ ನಾವು ಸಸ್ಯದ ಜೀವನ ಚಕ್ರ, ಸಸ್ಯವನ್ನು ಬೆಳಿಬೇಕಾದ್ರೆ ಮೊದಲು ಬೀಜವನ್ನು ಹಾಕ್ತಾವೆ, ಬೀಜ ಸಸಿಯಾಗಿ ಬೆಳೀತದೆ, ನಂತರ ಸಸಿ ಹೂವನ್ನು ಕೊಡ್ತದೆ, ಹೂವು ಆದ ನಂತರ ಹಣ್ಣು ಆಗ್ತದೆ, ಹಣ್ಣು ಆದ ನಂತರ ಬೀಜ ಆಗ್ತದೆ. ಈ ರೀತಿ ಜೀವನ ಚಕ್ರ ಸೈಕಲ್ ಇರ್ತದೆ. ಫಸ್ಟು ಸೀಡ್ಸ್, ನೆಕ್ಸ್ಟ್ ಅಗೇನ್ ಪ್ಲ್ಯಾಂಟ್, ನೆಕ್ಸ್ಟ್ ಅಗೇನ್ ಫ್ಲವರ್ಸ್, ನೆಕ್ಸ್ಟ್ ಫ್ರೂಟ್ಸ್, ನೆಕ್ಸ್ಟ್ ಸೀಡ್ಸ್, ಲಾಸ್ಟ್ ಸ್ಟೇಜ್ ಇಸ್ ಸೀಡ್ಸ್. ನೆಕ್ಸ್ಟ್ ಬರ್ತಕ್ಕಂಥ ಕ್ಯಾರೆಕ್ಟರ್ಸು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ, ರೆಸ್ಪಾನ್ಸ್ ಟು ಸ್ಟಿಮ್ಯುಲೇಷನ್. ಲೈವಿಂಗ್ ಬೀಯಿಂಗ್ಸ್ ರೆಸ್ಪಾಂಡ್ ಟು ಚೇಂಜಸ್ ಲೈಕ್ ಟಚ್, ಹೀಟ್, ಲೈಟ್. ಟಚ್ ಮೀ ನಾಟ್ ಪ್ಲ್ಯಾಂಟ್ ಕ್ಲೋಸ್ ಲೀವ್ಸ್, ಹ್ಯೂಮನ್ ಫೀಲ್ ಪ್ಲ್ಯಾಂಟ್. ಅಂದರೆ ಕೆಲವು ಜೀವಿಗಳು ಸ್ಪರ್ಶ ಮಾಡೋದ್ರಿಂದ, ಬಿಸಿಯಾದ ವಸ್ತುವನ್ನು ಮಾಡೋದ್ರಿಂದ, ಬಿಸಿಯಾದ ವಸ್ತುಗಳ ಮೂಲಕ ಅಥವಾ ಬೆಳಕಿನ ಮೂಲಕ ಪ್ರತಿಕ್ರಿಯೆಯನ್ನು ಮಾಡ್ತಾವೆ. ಈಗ ಮುಟ್ಟಿದರೆ ಮುನಿ ಸಸ್ಯ ಏನು ಮಾಡ್ತದೆ, ಎಲೆಗಳನ್ನು ಮುಟ್ಟೋಕಲ್ಲಿ ಅದು ಏನು ಮಾಡೋದು, ಮುದುರಿಕೋತದೆ. ಆಮೇಲೆ ಕೆಲವೊಂದು ಬೆಳಕಿನಿಂದ ಏನು ಮಾಡ್ತದೆ, ಸನ್ಫ್ಲವರ್ ಬೆಳಕಿನ ದಿಕ್ಕಿನ ಕಡೆಗೆ ವಾಗ್ತದೆ. ಈ ರೀತಿ ಆಮೇಲೆ ಸುಡುವ ವಸ್ತುವನ್ನ ಕೈಯಿಂದ ಮುಟ್ಟಿದಾಗ ನಮ್ಗೆ ಪೇನ್ ಬರ್ತದೆ. ಈ ರೀತಿ ನಾವು ನೋಡ್ಬೋದು. ಹಂಗಾರೆ ಕೊಡ್ತಂಥ ಇದನ್ನು ಫೈನಲ್ ಒಂದು ಸಮರಿಯನ್ನು ಮಾಡ್ಬೋದು ನಾವು. ಲೈವಿಂಗ್ ಬೀಯಿಂಗ್ಸ್ ಶೋಸ್ ಇಂಪಾರ್ಟೆಂಟ್ ಫೀಚರ್ಸ್ ಲೈಕ್ ಬ್ರೀತಿಂಗ್, ಈಟಿಂಗ್, ಗ್ರೋಯಿಂಗ್, ಮೂವಿಂಗ್, ರಿಪ್ರೊಡಕ್ಷನ್ ಆ್ಯಂಡ್ ರೆಸ್ಪಾಂಡಿಂಗ್. ಜೀವಿಗಳು ಉಸಿರಾಟ, ಆಹಾರ, ಬೆಳವಣಿಗೆ, ಚಲನೆ, ಸಂತಾನ ಪ್ರತಿಕ್ರಿಯೆಯನ್ನು ತೋರ್ಪಡಿಸ್ತಕ್ಕಂಥವು. ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಈ ಘಟಕ್ಕೆ ಸಂಬಂಧಿಸಿದಂತೆ ಇರತಕ್ಕಂಥ ನೋಟ್ಸು. ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲವಿದ್ದರೆ ನಾನು ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ಆಲ್.